ಇನ್ನು ದಕ್ಷಿಣ ಭಾರತದಲ್ಲಿ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಕೆಲವು ರಾಜ್ಯಗಳಲ್ಲಿ ಅಂತಂದರೆ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ನೋಡೋಣ, ಕರ್ನಾಟಕದಲ್ಲೂ ಕೂಡ ಇದು ಸಂಘರ್ಷ ಆಗುತ್ತಾ ಅಂತ ತಮಿಳುನಾಡಲ್ಲಿ ನಿನ್ನೆ ನಡೆದಿದೆ. ಕರ್ನಾಟಕದಲ್ಲಿ ಸಹಕಾರ ತತ್ವವನ ತಟಸ್ಥನ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ಇದೇ ಪ್ರಶ್ನೆ. ತಮಿಳುನಾಡು ಕೇರಳ ವಿಧಾನಸಭೆ ಸೀನ್ ರಿಪೀಟ್ ಆಗುತ್ತಾ? ನಾಳೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡ್ತಕ್ಕಂಥದ್ದು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತಿರುಗಿ ಬೀಳುತ್ತಾ ಅಂತಕ್ಕಂಥ ಕುತೂಹಲ. ಯಾಕೆಂದರೆ ರಾಜ್ಯಪಾಲರು ಏನು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡ್ತಾರೆ, ಆ ಭಾಷಣವನ್ನು ರೆಡಿ ಮಾಡಿಕೊಡೋದೇ ರಾಜ್ಯ ಸರ್ಕಾರದವರು. ಬಟ್ ರಿಮೆಂಬರ್, ಥಾವರ್ ಚಂದ್ ಗೆಹ್ಲೋಟ್ ನೇಮಕ ಆಗಿರೋದು ಕೇಂದ್ರ BJP ಸರ್ಕಾರದಿಂದ. ಅವರ ಸರ್ಕಾರದ ವಿರುದ್ಧ ಅವರೇ ಭಾಷಣವನ್ನು ಮಾಡ್ತಾರಾ? ನಿನ್ನೆ ತಮಿಳುನಾಡು ಸೆಷನ್ನಲ್ಲಿ ರಾಷ್ಟ್ರಗೀತೆಗೆ ಅಪಮಾನ ಆಯಿತು ಅಂತ ತಮಿಳುನಾಡು ಗವರ್ನರ್ ರವಿ ಅವರು ಅರ್ಧಕ್ಕೆ ಬಂದರು. ಕೇಂದ್ರದ ವಿರುದ್ಧದ ಸವಾರಿಯೋ ರಾಜ್ಯದ ಅಭಿವೃದ್ಧಿಗಷ್ಟೇ ಸೀಮಿತವೋ? ಕೇಂದ್ರದ ವಿರುದ್ಧ ಟೀಕೆ ಇದ್ರೆ ಕರ್ನಾಟಕದ ರಾಜ್ಯಪಾಲರು ಏನು ಮಾಡ್ತಾರೆ? ಕೇರಳದ ರಾಜ್ಯಪಾಲರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಕೇಂದ್ರದ ವಿರುದ್ಧ ಕೇರಳ ಸರ್ಕಾರದ ಟೀಕೆಯನ್ನು ರಾಜ್ಯಪಾಲರು ನಿನ್ನೆ ಓದಿಲ್ಲ. ತಮಿಳುನಾಡು ಅಧಿವೇಶನದಲ್ಲೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತಹ ಸಂಘರ್ಷ ನಿರ್ಮಾಣವಾಗಿದೆ. ಹಾಗಾಗಿ ನಾಳೆ ನಡೆಯುವಂತಹ ರಾಜ್ಯಪಾಲರ ಭಾಷಣ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಕೇರಳ ತಮಿಳುನಾಡಿನಲ್ಲಿ ಗೌರ್ನಮೆಂಟ್ ವರ್ಸಸ್ ಗವರ್ನರ್ ಅಂತಕ್ಕಂಥದ್ದು ಈಗ ನಾಳೆ ಜಂಟಿ ಅಧಿವೇಶನನ ಉದ್ದೇಶಿಸಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡಬೇಕು. ಅದು ಏನು ರಾಮ್ಜಿ ವಿರೋಧಿಸಿನೇ ಸೆಷನ್ ಆರಂಭ ಆಗ್ತಿರೋದು. ಸೊ ಇದನ್ನು ಸರ್ಕಾರ ಬರ್ಕೊಟ್ಟಿದ್ದನ್ನು ಸುಮ್ಮನೆ ಓದಿ ಎದ್ದು ಬರ್ತಾರ ರಾಜ್ಯಪಾಲರು, ಅದನ್ನು ವಿರೋಧಿಸ್ತಾರ? ನಮ್ಮ ರಾಜ್ಯದಲ್ಲೂ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ಉಂಟಾಗುತ್ತಾ? ಏನಾಗಬಹುದು ಅಂತ? ಅರವಿಂದ್, ತಮಿಳುನಾಡಲ್ಲಿ ಪ್ರತಿ ಬಾರಿಯೂ ಕೂಡ ಕಳೆದ 4 ವರ್ಷಗಳಿಂದಲೂ ಕೂಡ ಅಲ್ಲಿನ ರಾಜ್ಯಪಾಲರು ಭಾಷಣ ಓದ್ದೇನೆ ಸದನದಿಂದ ಹೊರಗಡೆ ನಡೆಸ್ತಾ ಇದ್ದಾರೆ. ನಿನ್ನೆನೂ ಕೂಡ ಹಾಗೆ ಆಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ಭಾಷಣದಲ್ಲಿ ಅಲ್ಲಿನ ಸರ್ಕಾರ ಹೇಳಿಕೆಗಳನ್ನ ಭಾಷಣವನ್ನು ಪ್ರಸ್ತಾಪ ಮಾಡಿಸಿದೆ ತಮ್ಮ ಮೂಲಕ ಅನ್ನುವಂಥ ಕಾರಣಕ್ಕಾಗಿ. ಕೇರಳದಲ್ಲೂ ಅಷ್ಟೇ, ಕೇರಳದಲ್ಲೂ ಕೂಡ ಕೆಲವೊಂದು ಮಾರ್ಪಾಡು ಮಾಡಿ ಕೇಂದ್ರದ ವಿರುದ್ಧ ಇರುವಂಥ ಅಂಶವನ್ನು ಬಿಟ್ಟು ಬಾಕಿದನ್ನು ಅಲ್ಲಿನ ರಾಜೇಂದ್ರ ಅರ್ಲೇಕರ್ ಅವರು ಓದಿದ್ರು. ಹಾಗಾಗಿ ಎರಡೂ ಕಡೆಯೂ ಕೂಡ ಸಂಘರ್ಷ ಪ್ರತಿ ವರ್ಷವೂ ಕೂಡ ಸುದ್ದಿ ಆಗ್ತಾ ಇರುತ್ತೆ. ಕರ್ನಾಟಕದ ಮಟ್ಟಿಗೆ ಇದುವರೆಗೆ ಭಾಷಣ ವಿಚಾರದಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರೇನು ಭಾಷಣ ಮಾಡ್ತಾರೆ ಆ ಭಾಷಣದ ವಿಚಾರವಾಗಿ ಸಂಘರ್ಷಗಳಾಗಿಲ್ಲ. ವಿಧೇಯಕಗಳ ವಿಚಾರವಾಗಿ ಸಂಘರ್ಷ ಆಗಿದೆ. ವಾಪಸ್ ಕಳಿಸೋದು ಅಥವಾ ರಾಷ್ಟ್ರಪತಿ ಅಂಗಳಿಗೆ ಕಳಿಸೋದು, ಮತ್ತೆ ಕಳಿಸಿದಾಗ ಮತ್ತೆ ವಾಪಸ್ ಕಳಿಸೋದು, ಇವೆಲ್ಲ ಆಗಿದೆ. ಇಷ್ಟರ ಮಟ್ಟಿಗೆ ಅಲ್ಲಿನ ರಾಜ್ಯಗಳ ಮಟ್ಟಿಗೆ ತೀವ್ರತೆಯನ್ನು ಇಲ್ಲಿ ಪಡೆದುಕೊಂಡಿಲ್ಲ. ಆದರೆ ನಾಳೆ VBG ರಾಮ್ಜಿ ವಿರುದ್ಧವಾಗಿ ಭಾಷಣದಲ್ಲಿ ಪ್ರಸ್ತಾಪ ಇರುತ್ತೆ. ನಮ್ಮ ರಾಜ್ಯದ ರಾಜ್ಯಪಾಲರ ನಡೆ ಏನಿರುತ್ತೆ, ರಾಜ್ಯ ಸರ್ಕಾರ ಬರೆದುಕೊಂಡಂತಹ ಭಾಷಣವನ್ನು ಓದ್ತಾರಾ, ಸುಮ್ಮನೆ ಏನು ತಗಾದೆ ಇಲ್ಲದೇನೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಈ ಒಂದು ಅಧಿವೇಶನ ಕರೆದಿರುವಂಥದ್ದೇ VBG ರಾಮ್ಜಿಯನ್ನ ವಿರೋಧ ಮಾಡಬೇಕು ಅಂತ. ಇದೇ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಮೇಲಿನ ಭಾಷಣದ ಮೇಲೆ ಚರ್ಚೆ ಕೂಡ ಆಗುತ್ತೆ. VBG ರಾಮ್ಜಿ ಬಗ್ಗೆ ಮುಖ್ಯವಾಗಿ 2 ದಿನ ಚರ್ಚೆ, 3ನೇ ದಿನ ಖಂಡನ ನಿರ್ಣಯ ಇರುತ್ತೆ. ಹಾಗಾಗಿ ಒಂದು ಕಡೆ ರಾಜ್ಯಪಾಲರ ಮೂಲಕನೂ ಕೂಡ ಕೇಂದ್ರದ VBG ರಾಮ್ಜಿ ಕಾಯ್ದೆಯನ್ನು ವಿರೋಧ ಮಾಡುವಂಥದ್ದು, ಕೊನೆಗೆ ಖಂಡನ ನಿರ್ಣಯ ಮೂಲಕನೂ ಕೂಡ ಅದಕ್ಕೆ ಕೌಂಟರ್ ಕೊಡುವಂಥದ್ದು. ಒಂದೇ ಗುರಿಗೆ ಒಂದೇ ಕಲ್ಲಿಗೆ 2 ಗುರಿಯನ್ನು ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಆದರೆ ನಾಳೆಯ ಭಾಷಣದಲ್ಲಿ ಏನಿರುತ್ತೆ ಅಂಥದ್ದು, VBG ರಾಮ್ಜಿ ವಿರುದ್ಧವಾಗಿ ಏನೆಲ್ಲ ಅದರ ನೆಗೆಟಿವ್ ಅಂಶಗಳಿದ್ದಾವೆ, ಜೊತೆಗೆ ಮನ್ರೇಗಾ ಯಾಕೆ ತೆಗೆದ್ರು ಅನ್ನುವಂಥದ್ದು, ಗಾಂಧೀಜಿಯವರ ಹೆಸರನ್ನ ಯಾಕೆ ತೆಗೆದ್ರು ಅನ್ನುವಂಥದ್ದು, ಇವೆಲ್ಲ ಇಟ್ಕೊಂಡು VBG ರಾಮ್ಜಿ ಕಾಯ್ದೆ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಭಾಷಣದಲ್ಲಿ ಪ್ರಸ್ತಾಪ ಇರುತ್ತೆ. ನಮ್ಮ ರಾಜ್ಯದ ರಾಜ್ಯಪಾಲರು ಅದನ್ನು ಓದ್ತಾರಾ, ಏನು ತಗಾದೆ ಇಲ್ದೇನೆ, ಏನು ಆಕ್ಷೇಪ ಮಾಡದೇನೆ ಓದ್ತಾರ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಇದುವರೆಗೆ ಇತಿಹಾಸದಲ್ಲಿ ಇಲ್ಲ. ಆದರೆ ನಾಳೆ ಏನು ಮಾಡ್ತಾರೆ ರಾಜ್ಯಪಾಲರು ಅನ್ನುವಂಥ ಕುತೂಹಲ ಮೂಡಿರುವಂಥದ್ದು. BJP, ಕೇಂದ್ರದ BJPನೇ ಅವ್ರನ್ನ ನೇಮಕ ಮಾಡಿರುವಂಥದ್ದು. ಆದರೆ VBG ರಾಮ್ಜಿ ಬಗ್ಗೆ BJP ಕೂಡ ರಾಷ್ಟ್ರಾದ್ಯಂತ ಅಭಿಯಾನ ಮಾಡ್ತಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನುವಂಥದ್ದು ನಾಳೆ ಕಾದೊಡ್ಬೇಕಾಗಿದೆ. ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟದಲ್ಲೇ ಕುತೂಹಲ ಮೂಡಿಸಿದೆ. ಅರವಿಂದ್, ಫೈನ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.